ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೀತಾ ಇದೆ. ಸಚಿವರಾದ ಕೆಜೆ ಜಾರ್ಜ್, ಕಾಗೋಡು ತಿಮ್ಮಪ್ಪ, ಎಚ್ಕೆ ಪಾಟೀಲ್, ಕೃಷ್ಣಪ್ಪ, ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ರಮೇಶ್ ಕುಮಾರ್, ಎ ಮಂಜು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಉಪಚುನಾವಣೆಯಲ್ಲಿ ಶಾಸಕರನ್ನ ತೊಡಗಿಸಿಕೊಳ್ಳುವಂತ ಸಂಬಂಧ ಚರ್ಚೆ ನಡೀತಾ ಇದೆ ಈ ಸಭೆಯಲ್ಲಿ. ಜೊತೆಗೆ ಬಜೆಟ್ಗೆ ಅನುಮೋದನೆ ನೀಡೋ ಬಗ್ಗೆ ಕೂಡ ಚರ್ಚೆಯಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಈಗ ನಡೀತಾ ಇದೆ. ಸಚಿವರಾದಂತಹ ಕೆಜೆ ಜಾರ್ಜ್ ಆಗಬಹುದು, ಕಾಗೋಡು ತಿಮ್ಮಪ್ಪ ಅವರು, ಎಚ್ಕೆ ಪಾಟೀಲ್, ಕೃಷ್ಣಪ್ಪ ಮತ್ತು ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ರಮೇಶ್ ಕುಮಾರ್, ಎ ಮಂಜು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಉಪಚುನಾವಣೆಯಲ್ಲಿ ಶಾಸಕರನ್ನ ಯಾವ ರೀತಿ ತೊಡಗಿಸಿಕೊಳ್ಬೇಕು ಅಂದ್ರೆ ಪ್ರಚಾರಕ್ಕಾಗಿರಬಹುದು ಅಥವಾ ಕಾಂಗ್ರೆಸ್ ಅನ್ನ ಉಪಚುನಾವಣೆಯಲ್ಲಿ ಗೆಲ್ಲಿಸುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಅವರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ವಿಷಯಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗ್ತದೆ. ಜೊತೆಗೆ ಬಜೆಟ್ಗೆ ಅನುಮೋದನೆ ನೀಡುವಂತಹ ಬಗ್ಗೆ ಕೂಡ ಬಜೆಟ್ ಈ ಬಾರಿ ಏನು ಮಂಡನೆ ಆಗಿದೆ ಅದಕ್ಕೆ ಅನುಮೋದನೆ ನೀಡುವಂತಹ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಮೊನ್ನೆಯಷ್ಟೇ ಏನು ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಿತು. ಬಜೆಟ್ ಮಂಡನೆ ಮಾಡಿರೋದನ್ನ ಅನುಮೋದನೆ ನೀಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲೇ ನೋಡೋದಾದ್ರೆ ಉಪಚುನಾವಣೆ ಮೈಸೂರಿನಲ್ಲೆಲ್ಲ ನೋಡೋದಾದ್ರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು 28ರ ನಂತರ ಅಂದ್ರೆ ಈ ಒಂದು ಸೆಷನ್ ಕಲಾಪ ಮುಗಿದ ನಂತರ ನಾನು ಕೂಡ ಹೋಗ್ತೀನಿ, ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತೀನಿ, ಸುಮಾರು ಒಂದು 10 ದಿನಗಳ ಕಾಲ ನಾನು ಅಲ್ಲಿ ಇರ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ರು. ಅದರ ಜೊತೆಯಲ್ಲೇ ನೋಡೋದಾದ್ರೆ ಕಾಂಗ್ರೆಸ್ನ ಇತರೆ ನಾಯಕರಾಗಿರಬಹುದು, ಶಾಸಕರಾಗಿರಬಹುದು ಯಾವ ರೀತಿ ಚುನಾವಣೆಯಲ್ಲಿ ತೊಡಗಿಕೊಳ್ತಾರೆ ಅನ್ನೋದರ ಕುರಿತಂತೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸಂಧ್ಯಾ. ಒಟ್ಟಾರೆ ಈಗ ಕಾಂಗ್ರೆಸ್ಗೆ 2 ಅಂಶಗಳು ಬಹುಮುಖ್ಯವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಬಜೆಟ್ ಅನುಮೋದನೆ, ಮತ್ತೊಂದು ಚುನಾವಣೆ. ಸೊ ಈ ಎಲ್ಲ ಅಂಶಗಳ ಕುರಿತಂತೆ ಯಾವೆಲ್ಲ ರೀತಿ ಚರ್ಚೆಗಳಾಗಬಹುದು, ಜೊತೆಗೆ ಬೇರೆ ಏನಾದರೂ ಮತ್ತಿತರ ವಿಷಯಗಳೇನಾದರೂ ಈ ಸಂದರ್ಭದಲ್ಲಿ ಚರ್ಚೆಗೆ ಬರುವಂತದ್ದು ಯಾವುದಾದ್ರೂ ಇದೆಯಾ? ಶಾಲಿನಿ, ಈಗಾಗಲೇ ಏನು ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಶಾಸಕಾಂಗ ಸಭೆ ನಡೀತಿದೆ. ಸಭೆಯ ಪ್ರಮುಖವಾಗಿ ಈಗ ಸದನದಲ್ಲಿ ವಿಪಕ್ಷಗಳು ಕೋಲಾಹಲವನ್ನು ಏನೋ ಒಂದು ಅಂಗನವಾಡಿ ವಿಚಾರ ಇರಬಹುದು, ಅಂಗನವಾಡಿ ಕಾರ್ಯಕರ್ತರ ಹಾಗೆ ಬರ ಪರಿಸ್ಥಿತಿ ಇರ್ಬೋದು, ಎಲ್ಲದರ ಬಗ್ಗೆ ವಿಪಕ್ಷಗಳು ಯಾವ ರೀತಿ ಸರ್ಕಾರನ ತರಾಟೆಗೆ ತೆಗೆದುಕೊಂಡು ಸಿಗಿಸುವಂತ ಪ್ರಯತ್ನ ಮಾಡಿ ಪಕ್ಷಗಳಿಗೆ ಸಮರ್ಥವಾಗಿ ಉತ್ತರವನ್ನು ನೀಡುವಂತೆ ಶಾಸಕರಿಗೆ ಒಂದು ಸೂಚನೆ ನೀಡುವ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಪ್ರಮುಖವಾಗಿ ಬಜೆಟ್ ಮೇಲಿನ ಅಂಶಗಳು ಏನು ಬಜೆಟ್ ಘೋಷಣೆ ಆಗಿದೆ ಅದರ ಮೇಲೆ ಚರ್ಚೆ ಆಗಬೇಕು ಮತ್ತು ಅದಕ್ಕೆ ಅನುಮೋದನೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಲಾಯಿತು. ಈಗಾಗಲೇ ನಮ್ಮ ಇಂದಿರಮ್ಮ ಏನು ನಮ್ಮ ಕ್ಯಾಂಟೀನ್ ಅಂತ ಒಂದು ಮಹತ್ವದ ಒಂದು ಊಟದ ವ್ಯವಸ್ಥೆಯನ್ನ ಕಡಿಮೆ ದರದಲ್ಲಿ ಜನತೆಗೆ ನೀಡುವಂತ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಘೋಷಿಸಿದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಪ್ರಮುಖವಾಗಿ ಚರ್ಚೆ ಆಯಿತು. ಹಿಂಗೇನು ನಮ್ಮ ಕ್ಯಾಂಟೀನ್ ಅಥವಾ ನಮ್ಮ ಕ್ಯಾಂಟೀನ್ ಅಂತ ಹೆಸರನ್ನ ಬಳಸಬೇಕು ಅಥವಾ ಇಂದಿರಮ್ಮನ ಕ್ಯಾಂಟೀನ್ ಬಳಸಬೇಕು ಅಥವಾ ಇಂದಿರಾ ಗಾಂಧಿ ಅನ್ನೋ ಕ್ಯಾಂಟೀನ್ ಅನ್ನು ಹೆಸರನ್ನು ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆಯಿತು. ಇದು ಪ್ರಮುಖವಾಗಿ ಇಂದಿರಾ ಅನ್ನೋ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅಂತ ಇದಕ್ಕೆ ಒಂದು ಒಪ್ಪಿಗೆಯನ್ನು ನೀಡಲಾಯಿತು. ಹಾಗೆ ಅಂಗನವಾಡಿ ಪ್ರತಿಭಟನೆ ಈ ಕಾರ್ಯಕರ್ತರ ನಡೆಸಿದ ಪ್ರತಿಭಟನೆ ದಿನಕ್ಕೆ ಕಾವೇರ್ತಾ ಇದೆ. ನೆನೆ ಕೂಡ ಇಲ್ಲಿನ ಸಂಘಟನೆಗಾರರ ಜೊತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಾತುಕತೆ ಸಭೆ ನಡೆಸಿದ್ದು. ಆಗ ಸಭೆ ಒಪ್ಪಿಗೆ ಸೂಚಿಸಲಾಗಿದ್ದು ಕೂಡ ಬಳಿಕ ಏಪ್ರಿಲ್ 19ರಂದು ಸಭೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಇದಕ್ಕೆ ಮನವೊಲಿಕೆ ಇದಕ್ಕೆ ಒಪ್ಪಿಗೆ ನೀಡದೆ ಕಾರ್ಯಕರ್ತರು ಏನು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಹಾಗಾಗಿ ಇದು ಇವತ್ತು ಕೂಡ ಸದನದಲ್ಲಿ ಕೋಲಾಹಲ ಎದುರಿಸುವಂತ ಸಾಧ್ಯತೆ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಉಮಾಶ್ರೀ ಅವರಿಗೆ ಯಾವ ರೀತಿಯಲ್ಲಿ ಅವರನ್ನ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ಚರ್ಚೆ ನಡೀತಾ ಇದೆ. ಶಾಲಿನಿ, ಥ್ಯಾಂಕ್ ಯು ಸಂಧ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.